ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಮಾಹಿತಿಗಳ ಬಗ್ಗೆ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ತಾ ಇದ್ವಿ. ಇವತ್ತು ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಆಗ್ತಕ್ಕಂಥದ್ದನ್ನ ನಮ್ಗೆ ತಿಳಿಸಿದರೆ ಅಂತ ಹೇಳ್ತಾರೆ. ಕಾಲಜ್ಞಾನದ ಮುಖಾಂತರ ಕಲಿಯುಗಕ್ಕೆ ಸಂದೇಶಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ. ಇವತ್ತು ಇನ್ನು ಅವರು ನಾವ್ ಹೇಳ್ತಾನೆ ಇದ್ರಿ ಆ ಕಾಲಜ್ಞಾನವನ್ನ ಕೆದಕ್ತಾ ಹೋಗ್ತಾನೆ ಇದೆ, ಸಾಗರದಲ್ಲಿ ಈಜ ತರ ಆಗ್ತಿದೆ. ಹಾಗಾಗಿ ಅದು ಹೇಳ್ತಾ 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 ತಿಳ್ಕೊಂತ ಹೋಗ್ತಿದಾಗ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಧಿಕಾರಿಗಳು ಪರಸ್ಪರ ಕಚ್ಚಾಡ್ತಾರೆ ಅಂತಕ್ಕಂಥ. ಅಧಿಕಾರಿಗಳು ಪರಸ್ಪರ ಹೊಡೆದಾಡಿ ಸಾಯೋದು. ಏನಕ್ಕೋಸ್ಕರ? ಅಧಿಕಾರಕ್ಕೋಸ್ಕರ, ಆ ಹಣದ ವ್ಯಾಮೋಹಕ್ಕೋಸ್ಕರ. ಇವತ್ತು ನಾವು ಅಧಿಕಾರಿಗಳಂದ್ರೆ ಯಾಗಿರ್ಬೇಕು? ಪೂರ್ವಜರು ಯಾಗಿದ್ರು? ಅಧಿಕಾರಿಗಳಂದ್ರೆ ಯಾಗಿರ್ಬೇಕು? ಅವ್ರ ನಡವಳಿಕೆ ಆಗಿರ್ಬೇಕು. ಇವತ್ತು ಒಂದು ಅಧಿಕಾರಿಗಳು, ಈ ಕೆಲವರು ಎಲ್ರೂ ಅಲ್ಲ, ಕೆಲವು ಅಧಿಕಾರಿಗಳಿದ್ದಾರೆ ಲಂಚಕ್ಕೋಸ್ಕರ ಮಾಡ್ತಕ್ಕಂಥ ಅಧಿಕಾರಿಗಳು, ಜನಗಳನ್ನ ರಕ್ತನ ಇರ್ತಕ್ಕಂಥ ಅಧಿಕಾರಿಗಳು. ಒಬ್ರು ಒಂದು ಸಣ್ಣದಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಈಗಿನ ಅಧಿಕಾರಿಗಳು, ಕೆಲವರು ಅಧಿಕಾರಿಗಳು ಮಾತ್ರ, ಎಲ್ರೂ ಅಲ್ಲ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿಗಳು ಓದ್ಬೇಕಾದ್ರೆ ಇಬ್ರು ಜೊತೆಲಿ ಓದಿರೋದ್ರಂತೆ. ಇಬ್ರು ಜೊತೆಲಿ ಓದ್ಬಿಟ್ಟು ಜನಗಳಿಗೆ ಅಧಿಕಾರಿಗಳು ಯಾವ ರೀತಿ ಅನುಕೂಲ ಮಾಡ್ತಾರೆ ಅಂತಕ್ಕಂಥದ್ದು ಈ ಕತೆ. ಈಗಿನ ಅಧಿಕಾರಿಗಳು ಲಂಚಕ್ಕೋಸ್ಕರ ಕೈ ಚಾಚುವಂತ ಅಧಿಕಾರಿಗಳು. ಹೇಗೆ ಅಂತ ಹೇಳಿದ್ರೆ, ಇಬ್ರು ಜೊತೆಲಿ ಓದುದಂತೆ. ಒಬ್ಬ ಇಂಜಿನಿಯರ್, ಒಂದು ನಮ್ಮ ಭಾಷೆಯಲ್ಲಿ ಹೇಳ್ತಾ ಹೋಗ್ತಿರ್ತೀವಿ, ಇಬ್ರು ಜೊತೆಲಿ ಓದ್ತಾ ಹೋಗ್ತಿದ್ರಂತೆ. ಹೇಳಿದ್ರಂತೆ, ಅವರಿಬ್ರು ಓದಿ ಬೇರೆ ಬೇರೆ ಒಂದು ರಾಜ್ಯಗಳಿಗೆ ಕೆಲಸ ಸಿಕ್ತಂತೆ. ಅಲ್ಲಿ ಹೋದ್ಮೇಲೆ ಒಂದು ವರ್ಷಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಅರಮನೆ ಆಗ್ತಕ್ಕಂಥ ಒಂದು ಮನೆಯನ್ನ ಕಟ್ಟದಂತೆ ಒಬ್ಬ ಇಂಜಿನಿಯರ್ ದೊಡ್ಡದಾಗಿರ್ತಕ್ಕಂಥ ಅರಮನೆಯನ್ನ ಕಟ್ಟದಂತೆ. ಇನ್ನೊಬ್ಬ ಇಂಜಿನಿಯರನ್ನ ಕರೆದ್ನಂತೆ, ನೋಡಪ್ಪ, ಅವ್ರಿಬ್ರು ಸ್ನೇಹಿತರಲ್ಲ, ನೋಡಪ್ಪ ಬಾಯಿಲಿ ನಾನು ಒಂದು ಮನೆ ಕಟ್ಟಿದ್ದೀನಿ, ಗೃಹಪ್ರವೇಶ ಇಟ್ಕೊಂಡಿದ್ದೀನಿ ಇಂಥ ದಿವಸ ಅಂತ ಹೇಳಿದ್ನಿ. ಏನು ನೀನು ಇನ್ನೂ ಕೆಲ್ಸಕ್ಕೆ ಸೇರಿ 1 ವರ್ಷ ಆಗಿಲ್ಲ, ಆವಾಗ್ಲೇ ಮನೆ ಕಟ್ಬಿಟ್ಟೆ, ಜಮೀನ್ ತಗೊಂಡಲ್ಲೋ ಅಂತ. ಸರಿಯಪ್ಪ, ಬಾ ಮನೆಗೆ, ಗೃಹಪ್ರವೇಶಕ್ಕೆ ನೀನು ಕರೀತಿದ್ದೀನಿ, ಬರ್ಲೇಬೇಕು ನೀನು ಖಂಡಿತ. ಸರಿನಪ್ಪ, ಬರ್ತೀನಿ ಅಂತ ಹೇಳದಂತೆ. ಅವನು ಬಂದ ಆ ಮನೆ ನೋಡಿದ್ರೆ ಅವನಿಗೆ ಆಶ್ಚರ್ಯ ಆಯ್ತಂತೆ. ಏನಿದು ಬಂಗ್ಲೆ, ಅರಮನೆಗಿಂತ ಜೋರಾಗಿದೆಯಲ್ಲ ಇದು ಅಂತ. ಇದು ಹೆಂಗೋ ಮಾಡ್ದೆ, ಇಷ್ಟೊಂದು ಮನೆ, ಇಷ್ಟು ದೊಡ್ಡ ಮನೆ ಯಾಗೋ ಕಟ್ಟದೆ ಅಂತ ಕೇಳದಂತೆ. ಬಾಯಿಲ್ ನನ್ ಮನೆ ಮೇಲತ್ತು ಬಾ ಅಂತ ಹೇಳ. ಮನೆ ಮೇಲತ್ತು ಹಂಗೆ ಹೇಳಕ್ಕಾಗಲ್ಲ, ನೀನು ಒಬ್ಬನು ಮಾತ್ರ ಹೇಳೋದು, ಯಾಕಂದ್ರೆ ನೀನು ಬಹಳ ಬಾಲ್ಯ ಸ್ನೇಹಿತರಲ್ಲ, ಒಬ್ಬನಿಗೆ ಹೇಳ್ತೀನಿ ಬಾ ಅಂತ ಹೇಳ್ದಂತೆ. ಆ ಮಾಡಿ ಮೇಲೆ ಹೋಗ್ಬಿಟ್ಟು ಹೇಳದಂತೆ, ನೋಡು ಅಲ್ಲಿ ಕಾಣ್ತಿದ್ಯಲ್ಲ ಸೇತುವೆ, ಆ ದೊಡ್ಡದೊಂದು ಸೇತುವೆ ಕಾಣ್ತಿದ್ಯಲ್ಲ, ಆ ಸೇತುವೆ ದುಡ್ಡಲ್ಲಿ, ಆ ಸೇತುವೆ ಕೆಲಸ ನನಗ್ ಬಂತು, ಸೇತುವೆ ಮಾಡ್ತಕ್ಕಂಥ ಕೆಲಸ ನನಗ್ ಬಂತು, ಆ ಸೇತುವೆ ದುಡ್ಡು ನಾವು ಉಳಿಸ್ಕೊಂಡಿರ್ತಕ್ಕಂಥದ್ದೇ ಈ ಮನೆ ಅಂತ ಹೇಳ. ಆ ಸೇತುವೆ ಕಟ್ಟೋದಕ್ಕೆ ಏನು ನಮ್ಮ ಸರ್ಕಾರ ಹಣವನ್ನ ಕೊಟ್ಟಿತ್ತು ಅಭಿವೃದ್ಧಿಗೋಸ್ಕರ, ಅದರಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ದುಡ್ಡೇ ಇದು ಅಂತ ಹೇಳದು. ಅವನು ಯೋಚನೆ ಮಾಡ, ಓಹೋ ಅಂತ ಯೋಚನೆ ಮಾಡ್ಕೊಂಡು ಅವನು ಹಿಂತಿರುಗಿ ಬಂದಂತೆ, ಗೃಹಪ್ರವೇಶ ಎಲ್ಲ ಮುಗಿಸಿ. ಇವನು ಅದೇ 1 ವರ್ಷಕ್ಕೆ ಅವನನ್ನ ಕರೆದ್ನಂತೆ ಗೃಹಪ್ರವೇಶಕ್ಕೆ. ನಾನೊಂದು ಮನೆ ಕೊಟ್ಟಿದ್ದೀನಿ, ಬರಯ ಗೃಹಪ್ರವೇಶಕ್ಕೆ, ತಪ್ಪದೆ ಬರ್ಬೇಕಪ್ಪ ಅಂತ ಹೇಳಿ. ಸರಿ ಕಣ, ನೀನು ಮನೆ ಕಟ್ಟಿದ್ದ, ನನಗೆ ಬಹಳ ಖುಷಿ ಅಲ್ಲ, ಬರ್ತೀನಿ ಅಂತ ಹೇಳಿ. ಬಂದ್ಮೇಲೆ ಅವನಿಗಿಂತ 10 ಪಟ್ಟು ದುಪ್ಪಟ್ಟು, ನಾವು 10 ಅಂತ ಹೇಳ್ತೀವಿ, 10 ಪಟ್ಟು ಯಥೇಚ್ಛವಾಗಿ ದೊಡ್ಡ ಮನೆ ಕಟ್ಟಿದ್ದಂತೆ, ದೊಡ್ಡ ಬಂಗ್ಲೆ, ದೊಡ್ಡ ಜಾಗ ಅಂತ. ಅವನು ಹೇಳಿದಂತೆ, ನನಗಿಂತ ಮೊನ್ನೆ ಬಂದಾಗ ನೀನು ಹೋದ ವರ್ಷ ಬಂದಿದ್ದಲ್ವೇನೋ ನಾನು ಮನೆ ಗೃಹಪ್ರವೇಶಕ್ಕೆ, ಇವಾಗ ಏನು ಇಲ್ಲಪ್ಪ, ಹೆಂಗಾದೆ ಅಂತ ಕೇಳ್ದಿ, ನೀನು ಎಲ್ಲೋ ಒಂದು ಗುಡ್ಸ್ಲು ಮನೇಲಿ ಇದ್ದೀನಿ ಅಂತ ಕೇಳಿದೆ. ಇವಾಗ ನೋಡಿದ್ರೆ ಇದೇನೋ ಅವ್ರ ಮನೆ ನನ್ನ ಮನೆಗಿಂತ ಜೋರಾಗಿ ಕಟ್ಟಿದ್ಯಲ್ಲೋ, ಮುಂದೆಗಡೆ ಎಷ್ಟು ಜಾಗ ತಗೊಂಡ್ಬಿಟ್ಟಿದ್ಯಲ್ಲೋ ಅಂತ ಕೇಳಿದೆ. ಹಾಗೆ ಹೇಳಕ್ಕಾಗಲ್ಲ, ಬಾ ನನ್ ಮನೆ ಮೇಲತ್ತು ಅಂತ ಹೇಳಿದ. ಹೌದಾ ಅಂತ ಅವನು ಯೋಚನೆ ಮಾಡ್ಕೊಂಡು, ಬಿಡು, ಅವ್ರ ತಾತಂದು ಅಪ್ಪಂದ ಜಮೀನಿದೆ, ಮಾರ್ಬಿಟ್ಟು ಕಟ್ಟಿರ್ತಾನೆ ಅಂತ ಹೇಳ. ಹತ್ಬಿಟ್ಟು ನೋಡದ್ನಂತೆ, ನೋಡಲಿ ಅಂತ ತೋರ್ಸದಂತೆ ಕೈ ಎತ್ತಿ, ನೋಡಪ್ಪ ಅಲ್ಲಿ ಅಂತ.
ಏನೋ ನೋಡೋ ಅಲ್ಲಿ ಡ್ಯಾಮ್ ಕಟ್ಟಿದ್ದೀನಲ್ಲ, ಡ್ಯಾಮ್ ಐತಲ್ಲ ಅಲ್ಲಿ ಕಟ್ಟಿದ್ದೀನಲ್ಲ ಅಂತ ಹೇಳಿದ್ನಲ್ಲ, ಡ್ಯಾಮ್ ಐತಲ್ಲ ಅಲ್ಲ, ಆ ಡ್ಯಾಮ್ ದುಡ್ಡೇ ನಾನ್ ಜಮೀನು ಮನೆ ಅಂತ ಹೇಳುದಂತೆ. ನನಗ್ ಡ್ಯಾಮೇ ಕಾಣ್ತಿಲ್ಲಲ್ಲೋ ಅಂತ ಹೇಳದಂತ. ಡ್ಯಾಮೇ ಕಾಣ್ತಿಲ್ಲಲ್ಲೋ ನನ್ಗೆ ಅಂತ. ಕಟ್ಟಿದೀನಿ ಅಂತ ಅನ್ಕೊಳ್ಳೋ ನೀನು ಅನ್ನಂತ ನಬ್ಬ ಇಂಜಿನ್. ಅಲ್ಲಿ ಅನ್ಕೋಬೇಕಷ್ಟೇ, ಕಟ್ಟಿದೀನಿ ಅಂತ ಅನ್ಕೋಬೇಕಷ್ಟೇ, ಡ್ಯಾಮೇ ಇರೋದಿಲ್ಲ. ನಮ್ಮ ಅಧಿಕಾರಿಗಳು ಈಗಿನ ಕಾಲದವ್ರು ಹಾಗಿರುತ್ತೆ. ಡ್ಯಾಮ್ ಕಟ್ಟ ದುಡ್ಡಲ್ಲಿ ಒಂದ್ ಮನೆ ಕಟ್ಕೊಂಡಿರ್ತಾನೆ. ಜನಗಳ ರಕ್ತ ಇರ್ತಕ್ಕಂಥ ಅಧಿಕಾರಿಗಳು ಹೆಚ್ಚಾಗಿ ಹೋಗುವವರು, ಅಧಿಕಾರಿಗೋಸ್ಕರ ಕಚ್ಚಾಡಿ ಹೋಗುವವರು ಅಂತ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಅಧಿಕಾರ ಅಂದ್ರೆ ಯಾಗಿರ್ಬೇಕು? ಅಧಿಕಾರಿಗಳಂದ್ರೆ ಯಾರು? ಜನಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥವ್ರು, ಪ್ರಕೃತಿಯನ್ನ ಉಳಿಸ್ತಕ್ಕಂಥವ್ರು ಹಾಗಿರ್ಬೇಕಾಗ್ತದೆ ಅಧಿಕಾರಿಗಳು ಅಂತ ಹೇಳಿದ್ರೆ. ಇಂದಿನ ರಾಜ ಮಹಾರಾಜರು ಅವರು ಅಧಿಕಾರಿಗಳು, ಅವ್ರ ಕೈ ಕೆಳಗಡೆ ಇದ್ದಾರಲ್ಲ ಅವರು ಅಧಿಕಾರಿಗಳು ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಗೆ, ನಮ್ಮ ದೇಶಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥವ್ರು. ಈಗಿನ ಅಧಿಕಾರಿಗಳು ಹೇಗೆ ಭೂಮಿಗಳನ್ನ ಕಿತ್ತು ತಿಂತಕ್ಕಂಥದ್ದು, ಕೆರೆಗಳನ್ನ ನುಂಗ್ತಕ್ಕಂಥದ್ದು, ಬೆಟ್ಟಗಳನ್ನ ನುಂಗ್ತಕ್ಕಂಥ ಅಧಿಕಾರಿಗಳು ಕೂಡ ಈಗ ಆಗ್ಬಿಟ್ಟಿದ್ದಾರೆ. ಇಂದಿನ ಅಧಿಕಾರಿಗಳು ಹೇಗಿದ್ರಪ್ಪ ಅಂತ ಹೇಳಿದ್ರೆ, ರಾಜ ಮಹಾರಾಜರು ಒಂದು ಬೆಟ್ಟನ ಹೊಡಿಬೇಕಾದ್ರೆ ಅದನ್ನ ತಡೆ ಹಾಕ್ತಿದ್ರು, ಆ ಬೆಟ್ಟದ ಮೇಲೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಿದ್ರು, ಪ್ರಕೃತಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳ ಕಾರ್ಯಗಳನ್ನ ನಡೀತಾ ಇತ್ತು. ದೊಡ್ಡ ದೊಡ್ಡ ಒಂದು ನೀರಿನ ಡ್ಯಾಮ್ಗಳನ್ನ ಕಟ್ತಕ್ಕಂಥ ಕೆಲಸ ನಡೀತಾ ಇತ್ತು. ದೊಡ್ಡ ದೊಡ್ಡ ಕೆರೆಗಳನ್ನ ಕಟ್ತಕ್ಕಂಥ ಕೆಲಸಗಳು ಮಾಡ್ತಿದ್ರು. ಇವತ್ತಿನ ಅಧಿಕಾರಿಗಳು ಅದನ್ನೆಲ್ಲ ಏನ್ ಮಾಡ್ತಿದ್ರೆ, ನಮ್ಮ ಪೂರ್ವಜರು ಉಳಿಸಿತ್ತಿರತಕ್ಕಂಥ ಬೆಟ್ಟಗಳನ್ನ ಕಿತ್ತು ತಿಂತಿದ್ದಾರೆ, ನುಂಗುತ್ತಿದ್ದಾರೆ. ಬೆಟ್ಟಗಳನ್ನ ನುಂಗ್ತಕ್ಕಂಥ ಮನುಷ್ಯರು ಹುಟ್ಟುತ್ತಾರೆ ಕಲಿಯುಗದಲ್ಲಿ ಅಂತ ಹೇಳ್ತಿದ್ರು. ಇವತ್ತು ಅದು ಸತ್ಯ ಆಗಿದೆ. ಕಾಲಜ್ಞಾನ ವಿಚಾರದಲ್ಲಿ ಹೇಳಿರ್ತಕ್ಕಂಥದ್ದು ಮಾತು ಇವತ್ತು ಸತ್ಯ ಆಗಿದೆ. ಬೆಟ್ಟಗಳನ್ನ ನುಂಗ್ತಾ ಹೋಗ್ತಿದ್ದೇನೆ ಮನುಷ್ಯ, ಕೆರೆ ಕೋಡಿಗಳನ್ನ ನುಂಗ್ತಾನೆ ಮನುಷ್ಯ ಅಂತ ಕೂಡ ಹೇಳಿದ್ರು. ಕೆರೆಗಳನ್ನ ನುಂಗ್ತಕ್ಕಂಥ ಮನುಷ್ಯ ಹೋಗ್ತಾನೆ ಅಂತಾನು ಕೂಡ ಹೇಳಿದ್ರು. ಇವತ್ತು ನಾವು ಕಣ್ಣು ಮುಂದೆನೆ ನೋಡ್ಬೋದು, ಕೆರೆಗಳನ್ನ ನುಂಗ್ತಾ ಹೋಗ್ತಿದ್ದಾರೆ, ಕೆರೆಗಳನ್ನು ಕೂಡ ನುಂಗುತ್ತಿದ್ದಾರೆ. ಇವತ್ತು ನೋಡಿರ್ತಕ್ಕಂಥ ಕೆರೆ 3 ದಿವಸ 4 ದಿವಸದಲ್ಲಿ ಮಾಯ ಆಗ್ತಿದೆ, ಕೆರೆನೇ ಇಲ್ಲ ಅನ್ಕೋಬೇಕು, ಆ ರೀತಿ ಮಾಡ್ತಿದ್ದಾರೆ ನಮ್ಮ ಅಧಿಕಾರಿಗಳು. ಅಧಿಕಾರಿಗೋಸ್ಕರ ಕಚ್ಚಾಡಿ ಕಿತ್ತಾಡಿ ಕಿತ್ತು ಸಾಯುವರು, ಅವರೇ ಕಿತ್ತಾಡ್ಬೋದು. ನೀವು ನೋಡ್ತಿರ್ಬೋದು, ಒಂದು ಸ್ಥಾನಕ್ಕೋಸ್ಕರ ಕೊಲೆಗಳನ್ನ ಮಾಡ್ತಕ್ಕಂಥದ್ದು ಈಗ ನಡೀತಾ ಇದೆ. ಕೊಲೆಗಳು ಕೂಡ ನಡೀತಿದೆ ಒಂದು ಅಧಿಕಾರಿಗೋಸ್ಕರ. ಜನಗಳನ್ನ ಮೋಸ ಮಾಡ್ತಿದ್ದಾರೆ ಅಧಿಕಾರಿಗಳು ಜನಗಳನ್ನ ರಕ್ತ ಹಿಂಡು ತಿಂತಾರೆ, ರಕ್ತವನ್ನ ಹೀರಿ ತಿಂತಾರೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು. ಇವತ್ತು ಅದು ಸತ್ಯವಾಗಿ ನಡೀತಿದೆ. ಇವತ್ತು ನಾವು ಪೂರ್ವಜರು ಅಂತ ಪ್ರತಿನಿತ್ಯ ನಮ್ಮ ಬಾಯಿ ಮಾತಲ್ಲಿ ಬಂದ್ಬಿಡುತ್ತದು, ನಮ್ಮ ರಾಜರು ಕೂಡ ಅಂತ ಬಂದ್ಬಿಡುತ್ತೆ. ಇವತ್ತು ನಮ್ಮ ಆಡಳಿತದವರು ಅಥವಾ ನಮ್ಮ ಕೆಲವ ರಾಜಕಾರಣಿಗಳು ಅಂತ ಕೂಡ ನಾವು ಮಾತಾಡ್ತೀವಿ. ಕೆಲವ ರಾಜಕಾರಣಿಗಳು, ಕೆಲವರು ಮಾತ್ರ. ಅವ್ರು ನೋಡಿ, ಮುಂದೆ ಎಲೆಕ್ಷನ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ಏನಿದೆಯೋ ಅಷ್ಟಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ. ನಮ್ಮ ಪೂರ್ವಜರು ಅಲ್ಲ, ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ರು, ಮುಂದೆ ಫ್ಯೂಚರ್ ಮಾಡಿ ಕೆಲಸ ಮಾಡ್ತಿದ್ರೆ ಹೊರತು ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ಅನ್ನು ನೋಡಿ ಕೆಲಸ ಮಾಡ್ತಿರಲಿಲ್ಲ. ಇವತ್ತು ನಮ್ಮ ಕೆಲವರು ಅಧಿಕಾರಿಗಳಾಗ್ಬೋದು, ಕೆಲವು ನಮ್ಮ ರಾಜಕಾರಣಿಗಳಾಗ್ಬೋದು, ಮುಂದೆ ಎಲೆಕ್ಷನ್ ಅನ್ನು ನೋಡಿ ಕೆಲಸ ಮಾಡ್ತಾರೆ. ಮುಂದೆ ಎಲೆಕ್ಷನ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸವನ್ನ ಮಾಡ್ತಕ್ಕಂಥದ್ದು. ಆ ರೀತಿ ಎಲ್ಲ ಕೆಲಸ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ. ಮುಂದೆ ಫ್ಯೂಚರ್ ಅನ್ನ ನೋಡಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಬೇಕು ನಮ್ಮ ಕಲಿಯುಗದಲ್ಲಿ. ಹಾಗಾಗಿ ಇದೆಲ್ಲ ಮಾತಾಡ್ತಾ ಹೋದ್ರೆ ನಾವು ಬಹಳ ಕೆಟ್ಟವರಾಗ್ತೀವಿ. ತಮ್ಮಗಳ ಮುಂದೆ ಎಲ್ಲ ನಾವು ಬಹಳ ಕೆಟ್ಟವರಾಗ್ತೀವಿ. ಯಾಕೆಂತ ಹೇಳಿದ್ರೆ ಸತ್ಯ ಹೇಳಿದ್ರೆ ಕೆಲವ್ರಿಗೆ ಆಗೋದಿಲ್ಲ. ಸತ್ಯ ಹೇಳಿದ್ರೆ ಕೆಲವ್ರಿಗೆ ಆಗೋದಿಲ್ಲ. ಯಾವುದೋ ಒಂದು ಕಾಲಜ್ಞಾನ ಅಂತೆ ಬುಳ್ಳೆಗಳು ಹೊಡ್ಕೊಂಡು ಇವ್ರಿಗೆ ಮಾಡಕ್ ಕೆಲಸ ಇಲ್ಲ ಅಂತ ಹಲವಾರು ಒಂದು ದೂಷಣೆ ಮಾಡ್ತಕ್ಕಂಥ ಜನಗಳು ಕೂಡ ಇದ್ದಾರೆ. ದೂಷಣೆ ಮಾಡ್ತಕ್ಕಂಥ ಜನಗಳಿದ್ದಾರೆ. ಕೆಲವರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರನ್ನೇ ಕೂಡ ವ್ಯಂಗ್ಯ ಮಾಡ್ತಕ್ಕಂಥದ್ದು, ಕಾಲಜ್ಞಾನಿಗಳನ್ನೇ ವ್ಯಂಗ್ಯ ಮಾಡ್ತಕ್ಕಂಥದ್ದು ಕೂಡ ಎಷ್ಟು ಮಾಡಿದ್ದಾರೆ, ಎಷ್ಟು ಅವಮಾನಗಳನ್ನ ಮಾಡಿದ್ದಾರೆ. ಅದಕ್ಕೆಲ್ಲ ಸಹಿಸ್ಕೊಂಡು ನಾವು ಯಾರು ಅಲ್ಲ ಅಂತ ನಾವು ಅನ್ಕೊಂಡು ಇದರ ಮಾತುಗಳನ್ನ ನಾವು ಮಾತಾಡ್ತಿದ್ದೀವಿ, ನಾವು ತಿಳ್ಕೊಂಡಿರೋಷ್ಟು ನಾವು ಮಾತಾಡ್ತಿದ್ದೀವಿ. ಹಾಗಾಗಿ ಅಧಿಕಾರಿಗೋಸ್ಕರ ಕಿತ್ತಾಡ್ತಕ್ಕಂಥದ್ದಲ್ಲ, ಮುಂದಿನ ಫ್ಯೂಚರ್ಗೋಸ್ಕರ ಕಿತ್ತಾಡ್ತಕ್ಕಂಥ ಅಧಿಕಾರಿಗಳು ಬೇಕು. ನಮ್ಮ ಕಾಲಜ್ಞಾನದಲ್ಲಿ ಹೇಳಿರ್ತಕ್ಕಂಥದ್ದು ಇದೇನಾದ್ರೂ ನಾವ್ ಹೇಳ್ದಾಗೆ ಮುಂದಿನ ಫ್ಯೂಚರ್ಗೋಸ್ಕರ ಅಧಿಕಾರಿಗಳು ಬೇಕು ಅಂತ ಹೇಳ್ಬಿಟ್ರೆ ಕಾಲಜ್ಞಾನ ಸುಳ್ಳಾಗ್ಬಿಡುತ್ತೇನೋ, ಸುಳ್ಳಾಗ್ಬಿಡುತ್ತೆ. ನಾವ್ ಹೇಳಿದ ಮಾತಕ್ಕೆ ಯಾರು ಬದಲಾಗ್ಬಿಡಲ್ಲ. ಆಗ್ಬಿಡ್ತಾರ? ನೀವ್ ಅನ್ಕೊಂಡಾಗ ಆಗ್ತಾರ? ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಆಗೋದಿಲ್ಲ.
ಯಾಕೆ ಹೇಳಿ, ಇದು ದುಡ್ಡುಗೋಸ್ಕರ ಅಧಿಕಾರಿಗೋಸ್ಕರ ಕಿತ್ತಾಡ್ತಕ್ಕಂತ ಅಧಿಕಾರಿಗಳೇ ಹೆಚ್ಚಾಗಿದ್ದಾಗ ನಾವು ಅಂತವ್ರನ್ನೇ ನಾವುಗಳು ಕೂಡ ಅಂತವ್ರ ಬೆನ್ನಿಂದ ಬಿದ್ದಾಗ ಏನಾಗುತ್ತದೆ? ಅವರೇ ಮುಂದಕ್ಕೆ ಹೋಗ್ತಿರ್ತಾರೆ, ಸಾಕ್ತಿರ್ತಾರೆ. ಹಾಗಾಗಿ ಇದು ಕಾಲಜ್ಞಾನ ನಡೀತಿದೆ ಅಂತ ನಾವು ಅರ್ಥ ಮಾಡ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.